ಹಾಯ್ ವೆಲ್ಕಮ್ ಟು ದ ಗಣೇಶ್ ರೇಸ್ ವಿಡಿಯೋ. ಲಾಸ್ಟ್ ನೋಡಿ ಒಂದೊಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು KKR ವರ್ಸಸ್ DC. ಇವರು DC ಅವರು ಟಾಸ್ ಗೆದ್ಬಿಟ್ಟು ಬೌಲಿಂಗ್ ಆಯ್ಕೆ ಮಾಡಿಕೊಂಡ್ರು. DC ಅವರು ಮೇನ್ ಗುರು ಇವರು ಪವರ್ ಪ್ಲೇಯಲ್ಲಿ ಒಟ್ಟಿನಲ್ಲಿ ವಿಕೆಟ್ ಕಿತ್ತಿದ್ರು, ಏನೋ ಮ್ಯಾಟ್ರ್ ಆಗಲಿಲ್ಲ ಅನ್ಬೋದು. ಒಟ್ಟಿನಲ್ಲಿ KKR ಅವರು ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ನ ಆಡಿದ್ರು ಅನ್ಬೋದು. ಯಾಕೆಂದರೆ ಇಲ್ಲಿ ಅಜಿಂಕ್ಯ ರಹಾನೆ ಆಗಲಿ ಸುನೀಲ್ ನಾಯರ್ ಆಗಲಿ ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು ಅನ್ಬೋದು. ಒಟ್ಟಿನಲ್ಲಿ KKRಗೆ ಒಂದು ಒಳ್ಳೆ ಓಪನಿಂಗ್ ಸಿಕ್ತು, ಯಾಕೆಂದರೆ ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು ಅನ್ಬೋದು KKR. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ರಿಂಕು ಸಿಂಗ್ ಆಗಲಿ ಸುನೀಲ್ ನಾಯರ್ ಆಗಲಿ ಅಜಿಂಕ್ಯ ರಹಾನೆ ಆಗಲಿ ಒಂದೊಳ್ಳೆ ಆಟನ ಆಡಿದ್ರು ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ ರಿಂಕು ಸಿಂಗ್ 100 ಒಂದೊಳ್ಳೆ ಆಟನ ಪಾರ್ಟ್ನರ್ಶಿಪ್ನ ಮಾಡ್ಕೊಳ್ಳಿದ್ರು. ಒಟ್ಟಿನಲ್ಲಿ KKR ಪಾರ್ಟ್ನರ್ಶಿಪ್ ಒಂದೊಳ್ಳೆ ಪಾರ್ಟ್ನರ್ಶಿಪ್ ಇತ್ತು, ಅದರಿಂದನೇ ಇವರು ಒಂದೊಳ್ಳೆ ನೆಕ್ಸ್ಟ್ ಲೆವೆಲ್ ಆಟನ ಆಡೋದ್ರು ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ ರಿಂಕು ಸಿಂಗ್ ಅಗ್ರೆಸಿವ್ನೆಸ್ ತೋರ್ಸಕ್ಕೆ ಹೋಗಿನೇ ಇಲ್ಲಿ ಔಟ್ ಆಗಿದ್ದು ಇಲ್ಲಿ ವೆಂಕಟೇಶ್ ಅಯ್ಯರ್ ಅಷ್ಟೇ. ಒಟ್ಟಿನಲ್ಲಿ ವೆಂಕಟೇಶ್ ಅಯ್ಯರ್ ಆಡಬೇಕಿತ್ತು. ಒಟ್ಟಿನಲ್ಲಿ ಅಂತ ಹೇಳ್ಕೊಳ್ಳೋರು ನೋಡಿ, ಜಸ್ಟ್ 10 ರನ್ಗೆ ಔಟ್ ಆದರು. ಇಲ್ಲಿ ಅಜಿಂಕ್ಯ ರಹಾನೆ ಆಗಲಿ ಸುನೀಲ್ ನಾಯರ್ ಆಗಲಿ ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು, ಒಂದೊಳ್ಳೆ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿದ್ರು ಅನ್ಬೋದು. ಒಟ್ಟಿನಲ್ಲಿ ಇವರು ರಿಂಕು ಸಿಂಗ್ 100 ಒಟ್ಟಿನಲ್ಲಿ ರನ್ ಪೋಲ್ ಆಗಲಿ ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ, ಒಟ್ಟಿನಲ್ಲಿ ಔಟ್ ಆದರು ಅನ್ಬೋದು. ಒಟ್ಟಿನಲ್ಲಿ KKR ಬ್ಯಾಟಿಂಗು ನೆಕ್ಸ್ಟ್ ಲೆವೆಲ್ ಖಡಕ್ ಆಗಿತ್ತು ಅನ್ಬೋದು. ಒಟ್ಟಿನಲ್ಲಿ DC ಬೌಲಿಂಗು ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಚೆನ್ನಾಗಿ ಮಾಡಿದ್ರು ಅನ್ಬೋದು. ಮೇನು ಇಲ್ಲಿ ಅಕ್ಷಯ್ ಪಟೇಲ್ ಕ್ಯಾಪ್ಟನ್ ಆಗಿ 2 ಕ್ರೂಷಿಯಲ್ ವಿಕೆಟ್ಗಳನ್ನ ತಕ್ಕೊಟ್ರು. ಮೇನು ಇಲ್ಲಿ ಸ್ಟಾಕ್ ಅವರು 3 ಕ್ರೂಷಿಯಲ್ ವಿಕೆಟ್ಗಳನ್ನ ತಕ್ಕೊಟ್ರು. ಒಟ್ಟಿನಲ್ಲಿ ಮುಖೇಶ್ ಕುಮಾರ್ ಒಂದೊಳ್ಳೆ ಓವರ್ಗಳನ್ನ ಮಾಡಿದ್ರು ಹೊರತು ಅಂತ ಹೇಳ್ಕೊಳ್ಳೋ ವಿಕೆಟ್ ಏನೋ ತೆಗಿಲಿಲ್ಲ. ಕುಲ್ದೀಪ್ ಯಾದವ್ ಅಷ್ಟೇ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದ್ರು ಅನ್ಬೋದು. ಮೇನ್ ಗುರು ಇಲ್ಲಿ ಎಲ್ಲರಿಗಿಂತ ಎಕ್ಸ್ಪೆನ್ಸಿವ್ ಆಗಿದ್ದು ಇಲ್ಲಿ ಸ್ಟಾರ್ಟ್ನರ್ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದ್ರು ಅನ್ಬೋದು. ಇಲ್ಲಿ ಅಕ್ಷಯ್ ಪಟೇಲ್ ಅಂತ ಹೇಳ್ಕೊಳ್ಳೋ ಎಕ್ಸ್ಪೆನ್ಸಿವ್ ಆಗಲಿಲ್ಲ. ಒಟ್ಟಿನಲ್ಲಿ DC ಬೌಲಿಂಗು ತುಂಬ ಚೆನ್ನಾಗಿತ್ತು. ಒಟ್ಟಿನಲ್ಲಿ ಕ್ಯಾಚಿಂಗ್ಗಳಾಗಲಿ ಮಿಸ್ಗಳು ಮಾಡ್ತಿರ್ಲಿಲ್ಲ. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ಇವರು ಲಾಸ್ಟ್ ಓವರ್ಗಳಾಗಲಿ ಮಿಡಲ್ ಓವರ್ಗಳಾಗಲಿ ಪವರ್ ಪ್ಲೇಲಾಗಲಿ ಅಂತ ಹೇಳ್ಕೊಳ್ಳೋರನ್ನು ಸಿಕ್ಕಾಪಟ್ಟೆ ಓಡಿಸ್ಕೊಂಡು ಅದಕ್ಕೆ ಮಿನಿಮಮ್ ಇವರು 204ನ ಚೇಸ್ ಮಾಡೋಕ್ಕೆ ಬಂದರು. ಒಟ್ಟಿನಲ್ಲಿ KKR ಅವರು 204ನ ಸ್ಕೋರ್ನ ಕಲೆ ಹಾಕ್ಕೊಂಡ್ರು. ಒಟ್ಟಿನಲ್ಲಿ 9 ವಿಕೆಟ್ ಕಳ್ಕೊಂಡು ಒಟ್ಟಿನಲ್ಲಿ 204ನ ಚೇಸ್ ಮಾಡೋಕ್ಕೆ ಬಂದರು. ಒಟ್ಟಿನಲ್ಲಿ 204ನ ಚೇಸ್ ಮಾಡೋಕ್ಕೆ ಬಂದರು. ಇಲ್ಲಿ DC ಅವರು ಅಂತ ಪಾರ್ಟ್ನರ್ಶಿಪ್ ಬರಲಿಲ್ಲ. ಇಲ್ಲಿ ಡೂಪ್ಲೆಸ್ ಅವರು ಹಾಫ್ ಸೆಂಚುರಿನ ಮಾಡಿಕೊಂಡ್ರು. ಇಲ್ಲಿ ಅಗ್ರೆಸಿವ್ನೆಸ್ ಮೇನ್ ಗುರು ಇಲ್ಲಿ ಪವರ್ ಪ್ಲೇ ಫಸ್ಟ್ನೇ ಓವರಲ್ಲಿ ಬೇಗನೆ ಔಟ್ ಆದರು. ಒಟ್ಟಿನಲ್ಲಿ ಅವ್ರ ಜೊತೆ ಅವರಿಂದ ಪವರ್ ಪ್ಲೇ ಆಲ್ಮೋಸ್ಟ್ ಇಲ್ಲಿ ಮಿನಿಮಮ್ 2 ವಿಕೆಟ್ ಕಳ್ಕೊಂಡಿದ್ರು ಅನ್ಬೋದು. ಒಟ್ಟಿನಲ್ಲಿ ರಾಹುಲ್ ಅವರು ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ, ಜಸ್ಟ್ ಒಂದು ಕ್ಯಾಮೆ ಇನ್ನಿಂಗ್ಸ್ನೂ ಆಡಲಿಲ್ಲ, ಬೇಗನೆ ಔಟ್ ಆದರು. ಒಟ್ಟಿನಲ್ಲಿ ಮೇನು ಇಲ್ಲಿ DCಗೆ ರಾಹುಲ್ ಅವರು ಮೇನ್ ಬ್ಯಾಟ್ಸ್ಮನ್ ಆಗಿ ಬಂದರು, ಏನೂ ಮ್ಯಾಟ್ರ್ ಆಗಲಿಲ್ಲ ಅನ್ಬೋದು. ಕರುಣ್ ನಾಯರ್ ಅಷ್ಟೇ ಬೇಗನೆ ಔಟ್ ಆದರು. ಒಟ್ಟಿನಲ್ಲಿ ಅಕ್ಷಯ್ ಪಟೇಲು ಮತ್ತು ಇಲ್ಲಿ ಅಂತ ಹೇಳ್ಕೊಳ್ಳೋ ಬ್ಯಾಟ್ಸ್ಮನ್ ಯಾರು ಆಡಲಿಲ್ಲ ಅನ್ಬೋದು. ಅದರಲ್ಲಿ ಅಭಿಷೇಕ್ ಶರ್ಮಾ ಆಗಲಿ ಅಂತ ಹೇಳ್ಕೊಳ್ಳೋ ಆಟನ ಆಡಲಿಲ್ಲ. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಮ್ಯಾಚ್ ಟರ್ನಿಂಗ್ ಆಗಿದೆ. ಇಲ್ಲಿ ನನ್ನ ಪ್ರಕಾರ ನೋಡೋದಾದರೆ ಮಿನಿಮಮ್ ಇಲ್ಲಿ 15ನೇ ಓವರ್ ತನಕ DC ಕಡೆ ಇತ್ತು ಮ್ಯಾಚ್. ಲಾಸ್ಟ್ ಓವರಲ್ಲಿ ಅಂತ ಮ್ಯಾಚ್ಗಳು ಬರಲಿಲ್ಲ ಅನ್ಬೋದು. ಒಟ್ಟಿನಲ್ಲಿ ಅಂತ ಹೇಳ್ಕೊಳ್ಳೋ ಪವರ್ ಪ್ಲೇಲೇ ಒಂದು ಲೆವೆಲ್ಗೆ ಖಡಕ್ ಆಗಿತ್ತು. ಮಿಡಲ್ ಓವರ್ಗಳಲ್ಲೂ ತುಂಬ ಚೆನ್ನಾಗಿ ಆಡ್ಕೊಂಡ್ರು. ಲಾಸ್ಟ್ ಓವರಲ್ಲಿ ಸಿಕ್ಕಾಪಟ್ಟೆ ಬೇಗನೆ ಔಟ್ ಆದರು ಅಗ್ರೆಸಿವ್ನೆಸ್ನ ತೋರ್ಸಕ್ಕೆ ಹೋಗಿ. ಒಟ್ಟಿನಲ್ಲಿ DC ಅವರು ಹೊಡೆಯೋ ಮ್ಯಾಚ್ನ ಸೋತರು ಅನ್ಬೋದು. ಒಟ್ಟಿನಲ್ಲಿ KKR ಅವರು ಸೋಲೋ ಮ್ಯಾಚ್ನ ಗೆದ್ದರು. ಒಟ್ಟಿನಲ್ಲಿ DC ಒಟ್ಟಿನಲ್ಲಿ ಗೆಲ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ, DC ಗೆಲ್ಲಿಲ್ಲ. ಒಟ್ಟಿನಲ್ಲಿ KKR ಅವರು ಗೆದ್ದರು. ಒಟ್ಟಿನಲ್ಲಿ KKR ಬೌಲಿಂಗು ನೆಕ್ಸ್ಟ್ ಲೆವೆಲ್ ಖಡಕ್ ಆಗಿತ್ತು. ಮೇನು ಇಲ್ಲಿ ಹರ್ಷಿತ್ ರಾಣಾ ಅಂತ ಹೇಳ್ಕೊಳ್ಳೋ ವಿಕೆಟ್ ತೆಗಿಲಿಲ್ಲ. ಇಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆಗಿದೆ ಹರ್ಷಿತ್ ರಾಣಾ. ಮೇನು ಇಲ್ಲಿ 2 ಕ್ರೂಷಿಯಲ್ ವಿಕೆಟ್ಗಳನ್ನ ತಕ್ಕೊಟ್ಟಿದೆ ವರುಣ್ ಚಕ್ರವರ್ತಿ. ಮೇನು ಇಲ್ಲಿ ಸಿಕ್ಕಾಪಟ್ಟೆ ಆಲ್ರೌಂಡರ್ ಆಡಿದೆ ನನ್ನ ಪ್ರಕಾರ. ಇಲ್ಲಿ ಸುನೀಲ್ ನಾಯರ್ 3 ಕ್ರೂಷಿಯಲ್ ವಿಕೆಟ್ಗಳನ್ನ ತಕ್ಕೊಟ್ಟು ಕ್ಯಾಮೆ ಇನ್ನಿಂಗ್ಸ್ನ ಆಡಿದ್ರು. ಒಟ್ಟಲ್ಲಿ 100 ಕ್ಯಾಮೆ ಇನ್ನಿಂಗ್ಸ್ನ ಆಡಿ 1 ವಿಕೆಟ್ನ ತಕ್ಕೊಟ್ರು. ಒಟ್ಟಿನಲ್ಲಿ KKR ಬೌಲಿಂಗು ಮತ್ತು ಬ್ಯಾಟಿಂಗು ಮತ್ತು ಕ್ಯಾಚಿಂಗು ಫೀಲ್ಡಿಂಗ್ಗಳಲ್ಲಿ ಸಿಕ್ಕಾಪಟ್ಟೆ ಅಗ್ರೆಸಿವ್ನೆಸ್ನ ತೋರಿಸಿದ್ರು, ತುಂಬ ಚೆನ್ನಾಗಿ ಮಾಡ್ಕೋದ್ರು. ಅದರಿಂದ ಮ್ಯಾಚ್ ಸಿಕ್ಕಾಪಟ್ಟೆ ಟರ್ನಿಂಗ್ ಆಯಿತು. ಮೇನ್ ಗುರಿ ಇಲ್ಲಿ ರಾಹುಲ್ನ ಔಟ್ ಮಾಡ್ದಂಗೆ ಮ್ಯಾಚ್ ಸಿಕ್ಕಾಪಟ್ಟೆ ಟರ್ನಿಂಗ್ ಆಯಿತು. ಒಟ್ಟಿನಲ್ಲಿ KKR ಒಟ್ಟಿನಲ್ಲಿ DC ಅಂದಾಗ ನಾನು DC ಗೆಲ್ತಾರೆ ಅಂದ್ಕೊಂಡಿದ್ದೆ, KKR ಗೆದ್ದರು. ಈ ರಿವ್ಯೂ ನಿಮಗೇನಾದ್ರು ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ರೆ ಅವರು ಬೇಗ ಸಬ್ಸ್ಕ್ರೈಬ್ ಮಾಡಿ.